ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ವಿಷಯ ಏನಪ್ಪ ಅಂದರೆ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಹಾಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಗೊತ್ತಿರಬೇಕು. ಸೊ ತುಂಬ ಜನ ಗೊತ್ತಿರುತ್ತೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂದರೆ ಈ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಆಗಿರಬೇಕು ಅಂತ. 1000 ಸಬ್ಸ್ಕ್ರೈಬರ್ಸ್ ಹಾಗೂ 4000 ಪಬ್ಲಿಕ್ ವಾಚರ್ಸ್ ಹಾಗೂ 10 ಮಿಲಿಯನ್ ವ್ಯೂಸ್ ಆನ್ ಶಾರ್ಟ್ಸ್ ಬಂದಿರಬೇಕು ಅಂತ. ಸೊ ತುಂಬ ಜನದ ಏನಾಗುತ್ತೆ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಗುತ್ತೆ, ಬಟ್ ಆದರೆ ತುಂಬ ಜನ ಪ್ರಾಬ್ಲಮ್ ಫೇಸ್ ಮಾಡೋದೇ ಈ 4000 ಪಬ್ಲಿಕ್ ವಾಚರ್ಸ್ನ ಕಂಪ್ಲೀಟ್ ಮಾಡಬೇಕಾದ್ರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಹೇಗೆ ನೀವು ನಿಮ್ಮ 4000 ಪಬ್ಲಿಕ್ ವಾಚರ್ನ ಕಂಪ್ಲೀಟ್ ಮಾಡ್ಕೋಬೇಕು, ಹಾಗೆ ನೀವು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾರಂಥ ವೀಡಿಯೋಸ್ನ ರೀತಿ ಬಂದುಬಿಟ್ಟು ಸರಿನಾ ತಪ್ಪ ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೀವು ಯಾರಾದರೂ ಹೊಸದಾಗಿ ನನ್ನ ಈ ವಿಡಿಯೋನ ನೋಡ್ತಿದ್ರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮೋರ್ ಇನ್ಫಾರ್ಮೇಷನ್ ವೀಡಿಯೋಸು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಸೊ ಬನ್ನಿ ಶುರು ಮಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ನೀವು ನಿಮ್ಮ ಚಾನಲ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋ ರೀತಿ ಬಂದ್ಬಿಟ್ಟು ಸರಿನಾ ತಪ್ಪ ಅಂತ ತಿಳ್ಕೊಬೇಕು. ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಈ 4000 ಪಬ್ಲಿಕ್ ವಾಚರ್ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗೋದೇ ನಿಮ್ಮ ಒಂದು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನಿಂದ. ಸೊ ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೂ ಮೊದಲು ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರ್ತೀರಾ ಹೇಗೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ. ಸೊ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ ನಿಮಗೆ ಸಜೆಸ್ಟ್ ಕೂಡ ಮಾಡಿರ್ತಾರೆ, ಕ್ರೋಮಲ್ಲಿ ಇಲ್ಲ ಯೂಟ್ಯೂಬ್ ಸ್ಟುಡಿಯೋಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಅಲ್ಲಿ ತುಂಬ ಥರ ಸೆಟ್ಟಿಂಗ್ಸ್ ಸಿಗುತ್ತೆ, ನೀವು ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ತುಂಬಾ ರೀಚ್ ಸಿಗುತ್ತೆ ಅಂತ. ಹೌದು, ಅಲ್ಲಿ ತುಂಬ ಥರ ಸೆಟ್ಟಿಂಗ್ಸ್ ಸಿಗುತ್ತೆ, ಬಟ್ ಆದರೆ ಅವ್ರು ನಿಮ್ಗೆ ಇನ್ನೊಂದು ಹೇಳಿರ್ತಾರೆ, ನಿಮ್ಮ ವೀಡಿಯೋನ ಶೆಡ್ಯೂಲ್ ಮಾಡಿ ಅಪ್ಲೋಡ್ ಮಾಡಿ ಅಂತ. ಶೆಡ್ಯೂಲ್ಡ್ ಮಾಡಿ ಅಪ್ಲೋಡ್ ಮಾಡೋದು ಯಾವಾಗ ಗೊತ್ತಾ? ನಿಮ್ಮ ಚಾನಲ್ನಲ್ಲಿ ಏನಾದರೂ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾಗ, ಇಲ್ಲ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದ್ದಾಗ. ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಇವಾಗ ನೀವು ಒಂದು ವೀಡಿಯೋನ ಶೆಡ್ಯೂಲ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಅಂದ್ಕೊಳ್ಳಿ. ಶೆಡ್ಯೂಲ್ ಮಾಡಿ ಅಪ್ಲೋಡ್ ಮಾಡಿದಾಗ ಒಂದು 12 ಗಂಟೆಗೆ ಶೆಡ್ಯೂಲ್ ಮಾಡಿರ್ತೀರಾ, ಒಂದು 6 ಗಂಟೆಗೆ ಅಪ್ಲೋಡ್ ಆಗಬೇಕು. 12 ಗಂಟೆಯಿಂದ 6 ಗಂಟೆವರೆಗೂ ನಿಮ್ಮ ವೀಡಿಯೋಸ್ ಬಂದುಬಿಟ್ಟು ಪ್ರೈವೇಟಲ್ಲಿರುತ್ತೆ. ಸೊ ಇನ್ನೇನು ಅಪ್ಲೋಡ್ ಆಗೋ ಟೈಮಿಗೆ ಬಂದುಬಿಟ್ಟು ನಿಮ್ಮ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಏನಿರ್ತಾರಲ್ಲ ಅವರಿಗೆ ನೋಟಿಫಿಕೇಶನ್ ಹೋಗುತ್ತೆ, ಈ ಥರ ಒಂದು ವಿಡಿಯೋ ಈ ಟೈಮ್ಗೆ ಅಪ್ಲೋಡ್ ಆಗ್ತಿದೆ ಅಂತ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ವಿಡಿಯೋಸ್ ಅಪ್ಲೋಡ್ ಆದಮೇಲೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಏನಿರ್ತಾರಲ್ಲ ಅವರು ನಿಮ್ಮ ಫ್ಯಾಮಿಲಿನೋ ಫ್ರೆಂಡ್ಸೋ ಆಗಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಹುಡುಗನೇ ವಿಡಿಯೋ ಮಾಡಿ ಹಾಕಿದ್ದಾನೆ ಅಂದ್ಬಿಟ್ಟು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ವಿಡಿಯೋನ ಹಾಗೆ ಆಫ್ ಮಾಡಿ ಬಿಟ್ಬಿಡ್ತಾರೆ, ವಿಡಿಯೋನ ಫುಲ್ಲಾಗಿ ನೋಡೋದಕ್ಕೂ ಹೋಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರೂ ಕೂಡ ನಿಮ್ಮ ವೀಡಿಯೋಸ್ನ ಫಸ್ಟ್ ಇಂಪ್ರೆಷನ್ನೇ ಹಾಳಾದಾಗ ನಿಮ್ಮ ಯೂಟ್ಯೂಬ್ನ ಆಲ್ಗರಿದಮ್ ನಿಮ್ಮ ವೀಡಿಯೋಸ್ನ ಇನ್ನು ಬೇರೆಯವ್ರಿಗೆಲ್ಲ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ನೀವು ತುಂಬ ಸಬ್ಸ್ಕ್ರೈಬರ್ಸ್ ಇದ್ದಾಗ, ಇಲ್ಲ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದಾಗ ಮಾತ್ರ ನೀವು ಶೆಡ್ಯೂಲ್ ಮಾಡಿ ಅಪ್ಲೋಡ್ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ ನೀವು ನಿಮ್ಮ ವೀಡಿಯೋನ ಸ್ಟಾರ್ಟಿಂಗಲ್ಲೇ ಪಬ್ಲಿಕ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನೀವು ಕೇಳ್ಬೋದು, ಆ ಥರ ಪಬ್ಲಿಕ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಮಗೆ ರೀಚ್ ಸಿಗುತ್ತಾ, ನಮಗೆ ವ್ಯೂಸ್ ಬರುತ್ತಾ ಅಂತ. ಪಕ್ಕಾ ಬರುತ್ತೆ. ಯಾವಾಗ ಗೊತ್ತಾ? ನಿಮ್ಮ ತಮ್ನೇಲು ಹಾಗೂ ನಿಮ್ಮ ಟೈಟಲ್ಲು ಕರೆಕ್ಟಾಗಿದ್ದಾಗ. ಇವಾಗ ನನಗೊಂದು ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ಕೊಳ್ಳಿ, ನಾನು ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ, ನನಗೆ ಈ ಥರ ಒಂದು ವಿಷಯದ ಬಗ್ಗೆ ಗೊತ್ತಾಗಬೇಕು, ನನಗೆ ಈ ಥರ ಒಂದು ವಿಷಯದ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು ಅಂತ. ನಿಮ್ಮ ತಮ್ನೇಲು ಹಾಗೂ ಟೈಟಲ್ ಏನಾದರೂ ಕರೆಕ್ಟಾಗಿ ಚೆನ್ನಾಗಿತ್ತು ಅಂದರೆ ಯೂಟ್ಯೂಬ್ ಏನು ಮಾಡುತ್ತೆ, ನಾನು ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ವೀಡಿಯೋಸ್ ಬಂದುಬಿಟ್ಟು ನನಗಲ್ಲಿ ಫಸ್ಟಲ್ಲಿ ರೆಕಮೆಂಡ್ ಮಾಡುತ್ತೆ. ಆವಾಗ ನಿಮ್ಮ ತಮ್ನೇಲ್ ಚೆನ್ನಾಗಿದ್ದರೆ ನಾನು ನಿಮ್ಮ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದು ಕಮ್ಮಿ ವ್ಯೂಸ್ ಬಂದಿದ್ರು ಕೂಡ ನಿಮ್ಮ ವೀಡಿಯೋಸ್ ಮೇಲೆ ನಾನು ಕ್ಲಿಕ್ ಮಾಡೋದು. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದಾಗ 10 to 15 ಸೆಕೆಂಡ್ಸ್ ಸ್ಟಾರ್ಟಿಂಗ್ ಏನಿರುತ್ತಲ್ಲ ಆವಾಗ ನೀವು ಯಾವ ವಿಷಯದ ಬಗ್ಗೆ ನೀವು ವೀಡಿಯೋಸ್ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ನೀವು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಆ 10 to 15 ಸೆಕೆಂಡ್ಸ್ ಒಳಗಡೆ ತಿಳಿಸ್ಕೊಟ್ರೆ ಅವ್ರೇನು ಮಾಡ್ತಾರೆ, ನಿಮ್ಮ ವಿಡಿಯೋನ ವಾಚ್ ಮಾಡ್ತಿರ್ಬೇಕಾದ್ರೆ ಹಾಗೆ ಅದನ್ನು ಕಂಪ್ಲೀಟಾಗಿ ಫುಲ್ಲಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ವಾಚ್ ಟೈಮು ಜಾಸ್ತಿ ಬರುತ್ತೆ. ವಾಚ್ ಟೈಮು ಜಾಸ್ತಿ ಬಂದಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮ ವೀಡಿಯೋಸು ಇನ್ನೂ ತುಂಬ ಜನಕ್ಕೆ ರೆಕಮೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ನೀವಿನ್ನು ಬಿಗಿನರ್ಸ್ ಆಗಿರೋದ್ರಿಂದ ನಿಮ್ಮ ವೀಡಿಯೋಸ್ನ ಶೆಡ್ಯೂಲ್ಡ್ ಮಾಡೋದನ್ನ ಬಿಟ್ಟು ಪಬ್ಲಿಕ್ಗೆ ಹಾಕಿ ಅಪ್ಲೋಡ್ ಮಾಡಿ. ಆದರೆ ಮೇನ್ ತಮ್ನೇಲ್ ಹಾಗೂ ಟೈಟಲ್ನ ಕರೆಕ್ಟಾಗಿ ಕೊಡಿ. ಆವಾಗ ಅದು 2 ದಿನ ಆದಮೇಲಾದರೂ ಆಗಲಿ 3 ದಿನ ಆದಮೇಲಾದರೂ ಆಗಲಿ ವ್ಯೂಸ್ ಬರುತ್ತೆ. ನಂದು ಕೂಡ ನೀವು ಚಾನಲಲ್ಲಿ ಹೋಗಿ ನೋಡ್ಬೋದು, ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡಿ 2-3 ದಿನ ವ್ಯೂಸೇ ಬಂದಿರಲಿಲ್ಲ. ಆಮೇಲೆ ಒಂದು ಇನ್ನೇನು 7 ಡೇಸ್ ಅನಿಸುತ್ತೆ, ಆ 7 ಡೇಸಲ್ಲಿ 100, 84 ಈ ಥರ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಂದು ಕೂಡ ಹೊಸ ಚಾನಲ್, ನಂದು ಕೂಡ ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಿತ್ತು. ಇವಾಗ ನಾನು ಅದನ್ನು ಕರೆಕ್ಟ್ ಮಾಡ್ಕೊಂಡು ಹೋದ್ಮೇಲೆ ನೋಡ್ತಿರ್ಬೋದು, ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅರ್ನ್ ಸೆಕ್ಷನ್ ಓಪನ್ ಮಾಡಿದಾಗ ನಂದು ಕೂಡ 3 hours ಕಂಪ್ಲೀಟ್ ಅಂತ ತೋರಿಸ್ತೈತೆ. ಸೊ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನೀವು ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಹೋಗಿ. ಸೊ ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದರೆ ನಾನು ನಿಮಗೆ ಹೇಳೋದೇನೆಂದರೆ
ಫಸ್ಟೇ ನೀವು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಮಾಡಬೇಡಿ. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ನೀವು ಇನ್ನೂ ಬಿಗಿನರ್ಸ್ ಆಗಿರ್ತೀರ, ನಿಮಗೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಏನೋ ನೀವು ಮಾಡಿಬಿಡ್ತೀರ, ಬಟ್ ಆದರೆ ಅದರಲ್ಲಿ ನೀವು ಏನೇನು ತಪ್ಪು ಮಾಡಿರ್ತೀರ ಗೊತ್ತಾ? ನೀವು ಕರೆಕ್ಟಾಗಿ ವೀಡಿಯೋಸಲ್ಲಿ ಮಾತಾಡಿರಲ್ಲ, ಭಯ ಪಡ್ತಿರ್ತೀರ, ಮತ್ತು ಹಾಗೆ ನೀವು ಅವರಿಗೆ ಎಲ್ಲ ಥರ ಇನ್ಫಾರ್ಮೇಷನು ಕರೆಕ್ಟಾಗಿ ಕೊಡೋದಕ್ಕೆ ಹೋಗಲ್ಲ, ಮತ್ತು ಇನ್ನೊಂದು ಎಡಿಟಿಂಗ್ ಕರೆಕ್ಟಾಗಿ ಮಾಡಿರಲ್ಲ, ಮತ್ತು ನಿಮಗೆ ಟೈಟಲ್ ಯಾವ ಥರ ಕೊಡಬೇಕು ಮತ್ತು ತಮ್ನೇಲ್ ಯಾವ ಥರ ಕೊಡಬೇಕು ಇದು ಯಾವೂ ಕರೆಕ್ಟಾಗಿ ಗೊತ್ತಿರಲ್ಲ. ಸೊ ನೀವೇನು ಮಾಡ್ತೀರಾ, ಹೆಂಗೋ ಒಂದು ವೀಡಿಯೋಸ್ನ ಮಾಡಿ ಒಂದು ರೇಂಜಿಗೆ ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತಂದರೆ, ನಿಮ್ಮ ವೀಡಿಯೋಸ್ನ ನೋಡೋರಿಗೆ ಇಂಪ್ರೆಷನ್ ಹಾಳಾಗಿ ನಿಮ್ಮ ವೀಡಿಯೋಸ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ನಿಮ್ಮ ವೀಡಿಯೋ 10, 15 ಈ ಥರ ವ್ಯೂಸಲ್ಲೇ ಸ್ಟಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಫಸ್ಟು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಂದುಬಿಟ್ಟು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು. ಸೊ ನಿಮ್ಗೇನಾದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಡೈಲಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರೆ, ವೀಕಲ್ಲಿ 3 ಟೈಮ್ಸ್ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡಿ. ಹೋಗ್ತಾ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಸೊ ನೀವು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ತುಂಬ ಜನಕ್ಕೆ ನೀವು ನೋಡ್ಬೋದು, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟು ರೆಕಮೆಂಡ್ ಆಗೋದೇ ಶಾರ್ಟ್ಸು. ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡೋದ್ರಿಂದ ಅದು ತುಂಬ ಜನಕ್ಕೆ ರೆಕಮೆಂಡ್ ಆಗುತ್ತೆ. 100% ಸಬ್ಸ್ಕ್ರೈಬರ್ಸ್ ಬರೋದು ಕೂಡ ಶಾರ್ಟ್ಸ್ನಿಂದನೇ ಆಗಿರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಫಸ್ಟು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗಿ. ನಿಮಗೆ ಒಂದಷ್ಟು ರೇಂಜಿಗೆ ಸಬ್ಸ್ಕ್ರೈಬರ್ಸ್ ಬಂದ ಮೇಲೆ ನೀವು ಆಮೇಲೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಮಾಡಿ. ಅದು ಒಂದು 2 ನಿಮಿಷದ ವೀಡಿಯೋಸ್ನ ಮಾಡಿ, ಅದರಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ನೋಡಿ. ಆಮೇಲೆ ಅದು ಕ್ಲಿಕ್ ಆಯಿತು ಅಂದರೆ, ನೀವು ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರಿ ಅಂದರೆ ಆಮೇಲೆ ಒಂದು 4, 5, 10 ಈ ಥರ ಒಂದು ವೀಡಿಯೋಸ್ನ ಮಾಡ್ಕೊಂಡು ಹೋಗಿ. ಸೊ ಅವಾಗ ಏನಾಗುತ್ತೆ ಅಂದರೆ, ನಿಮ್ಮ ಚಾನಲು ಕೂಡ ಆರಾಮಾಗಿ ಗ್ರೋ ಆಗುತ್ತೆ. ಸೊ ನೀವು ಈ ಒಂದು ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ನಿಮ್ಮ ಯೂಟ್ಯೂಬ್ ಚಾನಲು ಕೂಡ ಆದಷ್ಟು ಬೇಗ ಗ್ರೋ ಆಗುತ್ತೆ. ಹಾಗೆ ಈ ನಿಮ್ಮ 4000 ಪಬ್ಲಿಕ್ ವಾಚರ್ ಏನಿದೆ ಅದು ಕಂಪ್ಲೀಟ್ ಆಗಿ ನೀವು ಕೂಡ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.